ಯಾಕೆ ನನ್ನ ಹೆಸರು ಜೊತೆಗೆ ನಿಮ್ಮ ಹೆಸರನ್ನ ಕಾಲೇಜ್ ಲೈಬ್ರರಿಲಿ ಕ್ಲಾಸ್ ರೂಮ್ ಡೆಸ್ಕ್ ಮೇಲೆ ಕೊನೆಗೆ ಟಾಯ್ಲೆಟ್ ರೂಮ್ ಅಲ್ಲೂ ಬರ್ಸಿದ್ರಲ್ಲ, ಅದಕ್ಕಿಂತ ಕಡೆನಾ ಇದು? ನೋಡಿ, ನಾನು ಅದನ್ನ ತಮಾಷೆಗೆ ಮಾಡಿದ್ದೆ, ಆದ್ರೆ ನೀವು ನನ್ನ ಲೈಫ್ ಜೊತೆ ಹುಡುಗಾಟ ಆಡ್ತಾ ಇದ್ದೀರಾ. ಮರ್ಯಾದೆಯಾಗಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋದು ನಿಮ್ಗೆ ಅವಮಾನದ ಸಂಗತಿನಾ? ಹೌದು, ನಾನು ತಪ್ಪು ಮಾಡಿದ್ದೆ, ಅದಕ್ಕೆ ರಿಪೀಟು ಮಾಡಿದೆ. ಜೈಲಿಗೆ ಕಳಿಸಿ ಸೇಡು ತೀರ್ಸ್ಕೊಂಡ್ರಲ್ಲ, ಈಗ ಯಾಕೆ ನಿಮ್ ಜೊತೆ ಮದುವೆ ಅನ್ನೋ ಲೈಫ್ ಇಂಪ್ರೆಸನ್ಮೆಂಟ್ ಕೊಡಕ್ ಹೊರಟಿದ್ದೀರಾ? ಓಹೋ, ನನ್ನಂತ ಸುಂದರವಾದ ಹುಡುಗಿ ಜೊತೆ ಮದ್ವೆ ಮಾಡ್ಕೊಳ್ಳೋದು ನಿಮ್ಗೆ ಲೈಫ್ ಇಂಪ್ರೆಸನ್ಮೆಂಟಾ? ಶ್ರೀಕಾಂತ್, ಗಲ್ಲಾಗಿ ಸಾಯೋದಕ್ಕಿಂತ ಸಿಕ್ಕಿದ್ದೆ ಸೀರುಂಡೆ ಅಂತ ನನ್ನನ್ನು ಮದ್ವೆ ಆಗಿ ಆರಾಮಾಗಿರ್ಬೋದಲ್ವಾ? ಪ್ಲೀಸ್ ಮಧು, ಮನೇಲಿ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿದೆ. ನನ್ನ ಮೇಲಿರೋ ನಂಬಿಕೆ ವಿಶ್ವಾಸನೇ ಹೊರಟೋಗಿದೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸೋಕಾಗದೆ ಒದ್ದಾಡ್ತಾ ಇದ್ದೀನಿ ನಾನು. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಮಧು. ನೋಡಿ, ಪದೇ ಪದೇ ನಂಗೆ ಚಿತ್ರಹಿಂಸೆ ಕೊಡ್ಬೇಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಅಷ್ಟು ಸುಲಭವಾಗಿ ನಿನ್ನ ಬಿಟ್ಕೊಡಕ್ಕಾಗತ್ತಾ ಶ್ರೀಕಾಂತ್? ಗೇಮ್ ಇನ್ನು ಈಗ ಶುರುವಾಗಿದೆ. ಹೇ ಮಧು, ಹಾಯ್. ಓ ಪ್ರಿಯಾ, ವಾಟ್ ಅ ಸರ್ಪ್ರೈಸ್. ಎಷ್ಟು ದಿವಸ ಆಗಿತ್ತು ನಾನು ನಿನ್ನ ನೋಡಿ. ಅಲ್ವಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಸಿಕ್ಕಿದ್ದು ನಂಗೆ ತುಂಬಾನೇ ಸಂತೋಷ ಆಗ್ತಿದೆ. ನಾವಿಬ್ರು PUCಯಲ್ಲಿ ಒಟ್ಟಿಗೆ ನಾಟಕ ಆಡಿದ್ದು ಅದೇ ಕೊನೆ ಅನ್ಸುತ್ತೆ ಅಲ್ವಾ? ಹಾ ಪ್ರಿಯಾ, ನೆನ್ಪಿದೆ. ಯಯಾತಿ ನಾಟಕದಲ್ಲಿ ನಾನ್ ದೇವಯಾನಿ, ನೀನ್ ಶರ್ಮಿಷ್ಠೆ ರೋಲ್ ಮಾಡಿದ್ದೆ ಅಲ್ವಾ? ಕರೆಕ್ಟ್. ಅಂದ ಹಾಗೆ ಇನ್ನೇನು ಸಮಾಚಾರ? ಹೇಗಿದ್ಯಾ? ಏನ್ ಮಾಡ್ತಿದ್ಯಾ? ಸೂಪರ್ ಆಗಿದ್ದೀನಿ ಕಣೆ. ನೀನು? ನನ್ಗೇನೆ ಕಡಿಮೆ, ಚೆನ್ನಾಗಿದ್ದೀನಿ. ಈಗ ಹೋದ್ನಲ್ಲ ಹುಡುಗ, ಅವ್ನ್ ಯಾರು? ನಿನ್ ವುಡ್ಬಿನಾ? ಸಖತ್ ಗೋಳೆ ಕೂತಿದ್ದ ಅನ್ಸುತ್ತೆ. ಓ, ಅವರು ಶ್ರೀಕಾಂತ್ ಅಂತ, ನನ್ ಕಾಲೇಜ್ ಮೇಟ್. ಅವರು ದೊಡ್ಡ ಶ್ರೀಮಂತರು ಮನೆ ಹುಡುಗ. ಓಹೋ, ಅದಕ್ಕೆ ಏನೋ ಗಾಳ ಹಾಕಿರೋ ಆಗಿದ್ಯಾ? ಇಲ್ಲ ಕಣೆ, ಅವರೇ ಗಾಳ ಹಾಕಿದ್ರು. ಈಗ ನಾನೇ ಶಾರ್ಕ್ ತರ ಅವ್ರನ್ನ ನೀರೊಳಗೆ ಎಳ್ಕೊತಾ ಇದ್ದೀನಿ. ಓಹೋ, ಹೀಗ ಸಮಾಚಾರ. ಅದಕ್ಕೆ ಪ್ರಾಣಿ ಅಷ್ಟೊಂದು ಶೇಕ್ ಆಗ್ತಿತ್ತು. ಪ್ರಿಯಾ, ಆ ವಿಷಯ ಇರ್ಲಿ ಬಿಡು. ನೀನ್ ಮದ್ವೆ ಮಾಡ್ಕೊಂಡ್ಯಾ? ಹೇ ಮಧು, ನಿನಗೆ ಹೇಳ್ದೆ ಮದ್ವೆ ಮಾಡ್ಕೋತೀನಾ? ಖಂಡಿತ ಇಲ್ಲ, ನಿನಗೆ ಹೇಳೇ ಮದ್ವೆ ಮಾಡ್ಕೊಳ್ಳೋದು. ದೇವ್ಯಾನಿ, ಬರ್ಲಾ? See you. Bye. ಟೇಕ್ ಕೇರ್. ದೇವಯಾನಿ, ಹಳೆ ಹೆಸರಿನ ಜೊತೆ ಹಳೆ ನೆನಪನ್ನೆಲ್ಲ ಕೆದಕ್ಬಿಟ್ಲು. ಅದೇ ಚಿಟ್ ಚಾಟ್ ನೇಚರ್. ಏನಮ್ಮ, ನಿಂತ್ಕೊಳ್ಳಿ ಒಂದ್ ನಿಮಿಷ. ಏನಮ್ಮ ಕೂಗ್ತಿದ್ರು ಹಾಗೆ ಹೋಗ್ತಿದ್ದೀರಲ್ಲ? ತಗೊಳ್ಳಿ ನಿಮ್ ಪರ್ಸು. ಯಶೋಧ, ನಾನು ಕಣೆ ಶಾಂತ. ಚೆನ್ನಾಗಿದೀಯಾ? ಅರೆ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಖುಷಿಲಿ ಏನ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಯಶೋಧ, ಎಷ್ಟೊಂದು ವರ್ಷಗಳಾಗೋಯ್ತಲ್ಲ ನಿನ್ನ ನೋಡಿ. ಹೇಗೆ ಇದೆಯಾ? ಏನು ಅಂತ ಹೇಳಿಮ್ಮ. ಖುಷಿಯಾಗಿ ಹೇಳ್ಕೊಳ್ಳೋ ಅಂಥದ್ದು ನನ್ನ ಬದುಕಲ್ಲಿ ಏನೂ ಇಲ್ಲ. ನನ್ನ ಗೋಳಿ ಯಾಕೆ ಕೇಳ್ತೀರಾ ಬಿಡಿ. ಯಾಕೆ ಇಷ್ಟೊಂದು ನೊಂದ್ಕೊಂಡು ಮಾತಾಡ್ತಾ ಇದೀಯಾ? ಏನಾಯ್ತು ಯಶೋಧ? ನನ್ನ ಹತ್ರನೂ ಮುಚ್ಚು ಮರೆ ಮಾಡಿ 4 ಗೋಡೆ ಮಧ್ಯೆ ಬಾಳುವಂಥ ಸಂಸಾರನ
ನಾನು ಕೇಳ್ಕೊಂಡು ಬರಲಿಲ್ಲ. ಯಾವುದೋ ಕೊಲೆ ಆರೋಪದ ಮೇಲೆ ನನ್ನ ಗಂಡ ಜೈಲು ಸೇರಿಬಿಟ್ರು. ಅಪ್ಪಂದೇ ರಕ್ತ ಅಂತ ನನ್ನ ಮಗನೂ ಅವ್ರ ಹಿಂದೆನೇ ಹೋದ. ಇದ್ದು ಒಬ್ಬ ಮಗಳನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟೆ. ಜೀವ ಕಳ್ಕೊಂಡ್ರೆ ನರ್ಕ ಅಂತ ಅನ್ಕೊಂಡು ಹಿಡಿ ಕೂಳ್ಗಾಗಿ ಅಲ್ಲಿ ಇಲ್ಲಿ ಕೂಲಿ ಮಾಡಿಕೊಂಡು ಬದುಕ್ತಾ ಇದ್ದೀನಿ ಅಮ್ಮ. ಛೇ, ಹೇಗಿದ್ದೋಳು ಹೇಗಾಗ್ಬಿಟ್ಟಿಯೆ? ಇಷ್ಟೊಂದೆಲ್ಲ ಕಷ್ಟಗಳನ್ನ ಹೇಗೆ ಅನುಭವಿಸ್ತೀಯ ಯಶೋದ? ಎಲ್ಲ ನನ್ನ ಕರ್ಮ. ನಾನು ಗೋಳಿದ್ದಿದ್ದೆ. ನೀವು ಹೇಗಿದ್ದೀರಮ್ಮ? ಇಲ್ಲಿವರೆಗೂ ಚೆನ್ನಾಗೇ ಇತ್ತು ಕಣೆ ನನ್ನ ಜೀವನ. ಯಾವ ಕೊರತೆನೂ ಇರಲಿಲ್ಲ. ಆದರೆ ಕಷ್ಟಗಳು ಬಂದರೆ ಸಾಲಾಗೇ ಬರುತ್ತವಂತೆ. ನನ್ನ ಗಂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಆಮೇಲೆ ನನಗೂ ಹಾರ್ಟ್ ಆಪರೇಷನ್ ಆಯಿತು. ಈಗ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ, ಹಾಗಾಗೋಗಿದೆ. ಛೇ, ನಿಮ್ಗೆ ಹೀಗಾಗಬಾರ್ದಾಗಿತ್ತು. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನಿಮ್ಮ ಮಕ್ಕಳೆಲ್ಲ ಹೇಗಿದ್ದಾರೆ? ಎಲ್ರಿಗೂ ಮದುವೆ ಮಾಡಿದ್ರಾ? ಮಗ ಮಗಳು ಇಬ್ಬರಿಗೂ ಮದುವೆ ಆಗಿದೆ. ಆ ಮಗಳೇ ನನ್ನ ಜೀವ ಕಾಪಾಡಿದ್ದು. ಆದರೆ ಅಂಥ ಒಳ್ಳೆ ಮಗಳನ್ನ ಹೆರುವಂಥ ಭಾಗ್ಯ ನಾನು ಪಡ್ಕೊಂಡು ಬಂದಿಲ್ಲ ಕಣೆ. ಅಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಕಣೆ ಯಶೋಧ. ಇಷ್ಟು ದಿವಸ ಅವಳನ್ನೇ ನನ್ನ ಮಗಳು ಅಂದ್ಕೊಂಡಿದ್ದೆ. ಆದರೆ ತೀರಾ ಇತ್ತೀಚೆಗೆ ಗೊತ್ತಾಯ್ತು ಅವಳು ನಾನು ಹೆತ್ತ ಮಗಳಲ್ಲ ಅಂತ. ಅಂಥ ಆಘಾತ ಆದ್ಮೇಲೂ ನಾನಿನ್ನೂ ಬದುಕಿರೋದೇ ಹೆಚ್ಚು. ಹೌದಾ? ಮತ್ತೆ ಅವಳು ಯಾರ ಮಗಳು? ಯಶೋಧ, ಅವಳು ಮೋಹನ್ ರಾಮ್ ಮತ್ತೆ ಮೀನಾಕ್ಷಿ ಅನ್ನೋ ದೊಡ್ಡ ಶ್ರೀಮಂತರ ಮಗಳು ಕಣೆ. ಅಯ್ಯೋ ದೇವ್ರೆ, ಕನಕ ನಾನು ಹೆತ್ ಮಗಳ? ಏನು, ಮೋಹನ್ ರಾವ್ ಮತ್ತೆ ಮೀನಾಕ್ಷಿ ಅವ್ರ ಮಗಳ? ಇವತ್ತಲ್ಲ ನಾಳೆ ಅವ್ರಿಗೆ ಸತ್ಯ ಏನು ಅನ್ನೋದು ಗೊತ್ತಾಗತ್ತೆ. ಅವತ್ತಿಗೆ ನಾನು ಬದುಕಿದ್ದು ಸತ್ತ ಹಾಗೆ. ತಾಯಿ ಮಗಳ ಸಂಬಂಧ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ಕಣೆ. ಪ್ರತಿ ದಿನ ಪ್ರತಿ ಕ್ಷಣ ಆ ಆತಂಕದಲ್ಲೇ ಒದ್ದಾಡ್ತಾ ಇದ್ದೀನಿ ನಾನು. ಅಮ್ಮ, ನಾವು ಹೊತ್ತು ಹೆತ್ತಿರ್ಬೋದು, ಆದ್ರೆ ಮಕ್ಕಳು ಯಾವತ್ತೂ ಸಾಕ್ತೋರ್ ಆಸ್ತಿನೇ ಕಣಮ್ಮ. ನೋಡಿ, ನಿಮ್ಮ ಮಗಳು ಯಾವತ್ತೂ ನಿಮ್ಮ ಮಗಳಾಗೆ ಇರ್ತಾಳೆ. ಪಾಲಿಸಿದ್ರೆ ಮಕ್ಕಳು, ಪೂಜಿಸಿದ್ರೆ ದೇವ್ರು ಅಂತ ಇದಕ್ಕೇನಮ್ಮ ಹೇಳೋದು? ಏನೋ ನನ್ನ ಹಣೆಯಲ್ಲಿ ಹೇಗೆ ಬರ್ದಿರುತ್ತೋ ಹಾಗಾಗತ್ತೆ ಬಿಡು. ಎದೆಯಲ್ಲಿ ಕುದೀತಿರೋ ವಿಷಯನ ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂತ ಮನಸ್ಸು ತುಡಿತಿರುತ್ತೆ. ಎಷ್ಟೋ ವರ್ಷಗಳ ಮೇಲೆ ನೀನು ಸಿಕ್ಕಿದ್ಯಲ್ಲ, ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಕೊಂಡ್ಬಿಟ್ಟೆ. ಆದರೆ ಯಶೋಧ, ಈ ವಿಷಯ ನಿನ್ನ ಮನಸ್ಸಿನಲ್ಲೇ ಇರಲಿ. ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡಮ್ಮ. ಇಲ್ಲ ಅಮ್ಮ, ನಾನು ಅಂಥವಳಲ್ಲ. ನಾನು ಹೇಗೆ ಅಂತ ನಿಮಗೆ ಗೊತ್ತಲ್ಲ ಅಮ್ಮ. ಆ ನಂಬಿಕೆ ನನಗಿದೆ ಕಣೆ. ಯಶೋಧ, ಇಲ್ಲೇ ಆ 101 ಗಣಪತಿ ದೇವಸ್ಥಾನ ಇದೆಯಲ್ಲ, ಅದ್ರ ಹತ್ರನೇ ನಮ್ಮನೆ. ಅಲ್ಲಿಗೆ ಬಂದು ರಾಜಣ್ಣ ಅವ್ರ ಮನೆಯಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಯಾವಾಗ್ಲಾದ್ರೂ ಖಂಡಿತ ಬಾರೆ. ನಾನಿನ್ ಬರ್ತೀನಿ. ಕೊಡು. ಬರ್ಲಾ?
ಯಶೋಧ, ಅವಳು ಮೋಹನ್ ರಾಮ್ ಮತ್ತೆ ಮೀನಾಕ್ಷಿ ಅನ್ನೋ ದೊಡ್ಡ ಶ್ರೀಮಂತರ ಮಗಳು ಕಣೆ. ಏನ್ ಮೀನಾಕ್ಷಿ, ಪ್ರಿಯನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಮೀನಾಕ್ಷಿ, ನಿನಗೋಸ್ಕರ, ನಮ್ಮ ಪ್ರಿಯಾಗೋಸ್ಕರ ನಾನು ಈ ಮದುವೆಗೆ ಒಪ್ಪಿದ್ದೀನಿ. ನಾನು ಇಷ್ಟು ಸುಲಭವಾಗಿ ಈ ಮದುವೆಗೆ ಹೇಗೆ ಒಪ್ಕೊಂಡೆ ಅಂತ ನಿನಗೆ ಆಶ್ಚರ್ಯ ಆಗಿರ್ಬೇಕಲ್ಲ. ಮೀನಾಕ್ಷಿ, ನನಗನ್ನಿಸ್ತಾ ಇದೆ ನಮ್ಮ ಕಾಲ ಮುಗಿದೋಗಿದೆ ಅಂತ. ನನ್ನ ಹಠಮಾರಿತನ, ನನ್ನ ಸ್ವಾಭಿಮಾನ ಎಲ್ಲ ಹುಚ್ಚು ಅಲ್ವಾ? ಮೀನಾಕ್ಷಿ, ಪ್ರಿಯಾಗೆ ತಾನು ಈ ಮನೆ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾಗಿ ಹೋಗ್ಬಿಟ್ಟಿದೆ. ಅವಳು ಮೊದಲಿನಷ್ಟು ಆತ್ಮೀಯತೆಯಿಂದ ಇರ್ತಾಳೆ ಅಂತ ಅನ್ನೋದು ಸುಳ್ಳು ಮೀನಾಕ್ಷಿ. ಯಾಕಂದ್ರೆ ಅವಳು ಎಷ್ಟು ಪ್ರಾಕ್ಟಿಕಲ್ ಆಗಿದ್ದಾಳೆ ಅಂತ ಅನ್ನೋದು ನಿನಗೆ ಗೊತ್ತಿದೆ. ಮೀನಾಕ್ಷಿ, ಈಗಾಗಲೇ ಅವಳು ಮಾನಸಿಕವಾಗಿ ಸಾಕಷ್ಟು ದೂರ ಆಗೋಗಿದ್ದಾಳೆ. ಇನ್ನು ದೂರ ಆಗೋದು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಮೀನಾಕ್ಷಿ, ನಿಜ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅದಕ್ಕೆ ಅವಳ ಆಸೆಯಂತೆ ನಾನು ಈ ಮದುವೆಗೆ ಒಪ್ಪಿದ್ದೀನಿ. ಮೀನಾಕ್ಷಿ, ಆದರೆ ಒಂದು ಕಂಡೀಷನ್. ಛತ್ರದಲ್ಲಿ ಧಾರೆ ಎರೆದುಕೊಟ್ಟು ನಾನು ಹಾಗೆ ಬಂದ್ಬಿಡ್ತೀನಿ. ಆ ಮನೆಗೆ ಬಾ ಅಂತ ಫೋರ್ಸ್ ಮಾಡಬೇಡ ಪ್ಲೀಸ್. ಮೋಹನ್, ಈಗಷ್ಟೇ ಹೇಳಿದ್ರಿ ನಿಮ್ಮ ಹಠಮಾರಿತನ, ನಿಮ್ಮ ಸ್ವಾಭಿಮಾನದ ಕಾಲ ಮುಗ್ದೋಯ್ತು ಅಂತ. ಈಗ ಅದರ ಹಿಂದೆನೆ ಆ ಮನೆಗೆ ಕಾಲಿಡಲ್ಲ ಅಂತ ಹೇಳ್ತಾ ಇದ್ದೀರಾ? ಬಗ್ಗು ಅಂದ್ರೆ ಎಲ್ಲಿವರೆಗೂ ಬಗ್ಗಕ್ಕಾಗತ್ತೆ ಮೀನಾಕ್ಷಿ? ಅದಕ್ಕೂ ಒಂದು ಲಿಮಿಟ್ ಇದೆ ತಾನೆ. ನೋಡು ಮೀನಾಕ್ಷಿ, ನಾನು ನನಗೆ ಅವಮಾನ ಮಾಡಿಕೊಂಡು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಅದು ನನ್ನ ದೊಡ್ಡತನ. ಆ ಮನೆಗೆ ಬಾ ಅಂತ ಹಠ ಮಾಡಕ್ ಹೋಗ್ಬೇಡ ಪ್ಲೀಸ್. ನೋಡು ಮೀನಾಕ್ಷಿ, ಇಷ್ಟು ದಿವಸ ನಾನು ನಿನ್ನ ಭಾವನೆಗಳಿಗೆ ಹೇಗೆ ಬೆಲೆ ಕೊಟ್ಟಿದ್ದೀನೋ, ನೀನು ನನ್ನ ಭಾವನೆಗಳಿಗೆ ಬೆಲೆ ಕೊಡು. ಪ್ಲೀಸ್ ರೆಸ್ಪೆಕ್ಟ್ ಮೈ ಫೀಲಿಂಗ್ಸ್. ಮೋಹನ್, ನಾನು ಯಾವತ್ತೂ ನಿಮ್ಮ ಭಾವನೆಗಳಿಗೆ ನೋವು ಕೊಟ್ಟಿಲ್ಲ. ಜೀವನ ಪೂರ್ತಿ ಬೆಲೆ ಕೊಟ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಮೋಹನ್, ಫಸ್ಟ್ ಟೈಮ್ ಈಗ ನೀವು ನನ್ನ ಭಾವನೆಗಳಿಗೋಸ್ಕರ ಇಲ್ಲ, ನಮ್ಮ ಹೆತ್ತ ಮಗಳ ಭಾವನೆಗಳಿಗೋಸ್ಕರ ಆ ಮನೆ ಹೊಸಲು ತುಳಿಲೇಬೇಕು ಮೋಹನ್, ತುಳಿಲೇಬೇಕು. ಮೀನಾಕ್ಷಿ, ಏನ್ ಹೇಳ್ತಿದ್ಯಾ ನೀನು? ನಾವು ಹೆತ್ತ ಮಗಳ? ಯಾರವಳು? ಎಲ್ಲಿದ್ದಾಳೆ? ಮೋಹನ್, ನಾನು ಯಾವಾಗಲೂ ನಿಮ್ಗೆ ಹೇಳ್ತಿದ್ದೆ, ನಮ್ಮ ಮಗಳು ಸತ್ತಿಲ್ಲ, ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಅವಳು ಬದುಕಿರ್ತಾಳೆ ಅಂತ. ಸ್ವಾಮೀಜಿಯವರು ಅದೇ ಮಾತನ್ನು ಹೇಳಿದ್ರು. ನೀವು ಯಾವತ್ತೂ ನಂಬಿರಲಿಲ್ಲ. ಆದ್ರೆ ನಾನು ನಂಬಿದ್ದೆ ಮೋಹನ್. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ನನ್ನ ಮಗಳು ಬದುಕಿದಾಳೆ, ಅವಳು ಬದುಕಿದಾಳೆ ಮೋಹನ್. ಮೀನಾಕ್ಷಿ, ಮೀನಾಕ್ಷಿ, ಅವಳು ಯಾರು ಹೇಳು? ನನ್ನ ಕೈಯಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಮೋಹನ್, ಅವಳು ನಮ್ಮ ಕಣ್ಮುಂದೆನೇ ಇದ್ಲು ಮೋಹನ್. ನಾನು ಮದ್ವೆಗೆ ಮುಂಚೆ ಹೆತ್ತ ಮಗಳು. ನೀವು ಅನಾಥೆಯಾಗಿ ಬಸ್ಸಲ್ಲಿ ಬಿಟ್ಟು ಬಂದ ನಮ್ಮ ಮಗಳು. ಬೇರೆ ಇನ್ಯಾರೂ ಅಲ್ಲ ಮೋಹನ್, ಬೇರೆ ಇನ್ಯಾರೂ ಅಲ್ಲ.
ನಮ್ಮ ಕನಕ. ಕನಕ ನಮ್ಮಗಳ? ಹೌದು ಮೋಹನ್, ಸ್ವಾಮೀಜಿಯವ್ರು ಹೇಳ್ದ ಹಾಗೆ ನಮ್ಮ ಕರ್ಮಗಳು ಕಳೆದಿರಲಿಲ್ಲ. ಅದಕ್ಕೆ ಅವಳು ನಮ್ಮ ಕಣ್ಮುಂದೆ ಇದ್ರೂ ನಾವು ಅವಳನ್ನ ಗುರುತಿಸ್ಲಿಲ್ಲ. ಮೋಹನ್, ನನ್ನ ಮಗಳು ನನ್ನ ಹತ್ರನೇ ಇದ್ಲು. ಅವಳನ್ನ ನನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಸಾಕೋ ತಾಯ್ತನದ ಸುಖನ ನಾನು ಅನುಭವಿಸಕ್ಕಾಗ್ಲಿಲ್ಲ ಮೋಹನ್, ಆಗ್ಲಿಲ್ಲ. ಬೇರೆ ಇನ್ಯಾರು ಅಲ್ಲ ಮೋಹನ್, ಬೇರೆ ಇನ್ಯಾರು ಅಲ್ಲ, ನಮ್ ಕನಕ. ಶಾಕ್ ಮೇಲ್ ಶಾಕ್. ಎಷ್ಟು ದಿವಸ ನಾನೆಲ್ರಿಗೂ ಶಾಕ್ ಕೊಡ್ತಿದ್ದೆ, ಆದ್ರೆ ಮಾಮ್ ಡ್ಯಾಡ್ ನನಗೆ ಡಬಲ್ ಶಾಕ್ ಕೊಟ್ಬಿಟ್ರು. ನಾನು ಈ ಮನೆ ಮಗಳಲ್ಲ ಅನ್ನೋ ಶಾಕಿಂದ ನಾನಿನ್ನೂ ಹೊರಗೆ ಬಂದಿರ್ಲಿಲ್ಲ. ಬೇಗ ಕನಕ ಈ ಮನೆ ಮಗಳು ಅನ್ನೋ ಸತ್ಯ ಇಡ್ಲೆ ಬಿದ್ದಂಗೆ ಬಿದ್ದಿದೆ. ನಾನು ಯಾರನ್ನ ಹುಡುಕಿ ಸ್ಕಾಪ್ಬೇಕು ಅಂತಿದ್ನೋ ನನ್ನ ಪಕ್ಕದಲ್ಲೇ ಇದ್ರು. ನನಗೊಂದು ಸುಳುವು ಗೊತ್ತಾಗ್ಲಿಲ್ಲ. ನಾನು ಸೋತೋದೆ. ಈ ಪ್ರಪಂಚ ಒಂದು ದೊಡ್ಡ ಸುಳ್ಳಿನ ಕಂತೆ. ನಾನು ಯಾರನ್ನ ಭಿಕಾರಿ ಕಟ್ಟಿಗೆಟ್ಟೋಳು ಅನ್ಕೊಂಡಿದ್ನೋ ಅವಳು ಈ ಮನೆ ಮಗಳು. ನಾನು ಅಡ್ರೆಸ್ ಕೇಳ್ದಿರೋಳು. ಅಂದ್ರೆ ಈ ಪಂಚದಲ್ಲಿ ನನ್ನ ಸ್ಥಾನ ಏನು? ನಮ್ಮ ಇಲ್ಲ ಬೆಗ್ಗರ್ಸ್ ಕಾಲೋನಿನ? ಇಲ್ಲ, ಹಾಗಾಗ್ಬಾರ್ದು. ಹುಟ್ಟೋದು ನಮ್ಮ ಕೈಲಿಲ್ಲ, ನಿಜ. ನಾನು ಈ ಮನೆ ಮಗಳಾಗಿ ಹುಟ್ಟಲಿಲ್ಲ, ಅದು ನನ್ನ ತಪ್ಪಲ್ಲ. ಆದರೆ ನಾನು ಬೀದಿ ಹೆಣವಾಗಿ ಸಾಯಬಾರ್ದು. ಇಲ್ಲ, ನಾನು ಈ ಮನೆ ಮಗಳಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು.